ಬಂದ ಬಿಟ್ಟು ನೋಡ್ವಾ ಎಷ್ಟು ಬೇಗ ಮಾವನ್ ಜೊತೆ ಹೋಳಿ ಆಡೋ ದಿನ. ಹೋಳಿ ಹೋಳಿ ಬಣ್ಣದ ಹೋಳಿ. ನನ್ ಮಾವ ಅಂತಾನ ಬಾಳ ಚಂದ ಹಾಡ. ನಂಗೆ ಬರೋದಿಲ್ಲ ಹಾಡ ಅನ್ನಕ. ನನ್ ಮಾವ ಧ್ವನಿಗೂಡಿಸ್ತಾನ. ಈಗ ಬರ್ತಾನೆ ಹಿರಿಕಾಯ್ತ ನಾನು ಎಂತ ಹಿರಿಕಾಯಿ ಅದಾವ ನೋಡ್ರಿ. ಹೀರಿಕಾಯಿ ಮತ್ತು ಸೌತಿಕಾಯಿ, ಮುಳ್ಳು ಬದ್ನಿಕಾಯಿ ಹೋಳ್ಗಿ ಜೊತೆ ತಿನ್ನಾನ. ಮತ್ತೆ ಇಷ್ಟ ಆಗೈತೆ ಪಲ್ಯ ಭಾಳ ಚಲೋ ಆಗಿತ್ತಂತ ಮತ್ತೆ ಮಾಡಂತ ಹೇಳಿ ಮತ್ತೆ ಹೇಳಂತ್ಲೆ ಚಲೋ ಆಗೈತಿ ಮತ್ತೆ ಅಂತ ಪಲ್ಯನೇ ಮಾಡಂತ ಹೇಳ್ತಾನ ನಾನು ನೋಡಿ ಮಾವು. ಮತ್ತೆ ಕೆಂಪ ಹಣ್ಣು ಗಲ್ಲಗ ಕೆಂಪ ಹಣ್ಣು ಗಜರಿ ತಂದಾನ. ಗಜರಿ ತಿಂದ ಹಿಂಗಾಗೇನಂತನ ನಂಗೆ ಅಂತಿರ್ತಾನೆ ಯಾವಾಗ್ಲೂ. ಗಜರಿ ಹಂಗ ಕೆಂಪದಿ ನೋಡಂತ. ಎಲ್ಲಿ ಮಾವ 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 ಏನ ಹುಡುಗಿ ಏ ಮಾವ ಬಾರಪ್ಪ. ಯಾಕ ಮಧ್ಯಾಹ್ನ ಸಾಂಗ್ ತಗದಿ? ನಂಗೆ ಇವಾಗ ಅನ್ಸಾತು. ಅಲ್ಲ ಬುಟ್ಟಿ ತುಂಬ ಕೆಲಸ ಇದೆ, ಕೆಲಸ ಮಾಡಿ ಮುಗಿಸು. ಸುಮ್ಮನೆ ನಾಟಕ ಮಾಡಕ್ ಹೋಗ್ಬೇಡ. ಮಾವ ಬಾ ಇಲ್ಲ ಕಡೆ. ಎಲ್ಲ ಬರೋದಾಯ್ತು. ನನಗೂ ಮತ್ತೆ ಬುಟ್ಟಿ ಅಷ್ಟು ಕೆಲಸ ಇರ್ತಾವ, ನಿಂದ ಅಷ್ಟೇ ಕೆಲಸ ಇರೋದಿಲ್ಲ. ಅದನ್ನ ಬಿಡು, ಪಟ ಪಟ ನೀನ್ ಕೆಲಸ ಮಾಡಿ ಊಟ ಅಡಿಗೆ ಪಡಿಗೆ ಮಾಡಿಸಿ ಊಟ ಮಾಡಿ ಮಲಗಿಸ. ಮಾವ ಹಿರಿಕಾಯಿ ಚಲೋ ತಂದಿಲ್ಲ, ಭಾಳ ತಾಜಾ ಚಲೋ ನೋಡು. ಬೆಳಗಾವಂದಾಗ ಮತ್ತೆ ಕಾಯಿಪಲ್ಲೆ ಫೇಮಸ್ ಅಲ್ಲ. ಮತ್ತ ಬಾಲ ಇಲ್ಲಿ ಹೇಳಿದೈತಿ. ಬಾಲ ಏನ್ ಬಾಲ? ಇಲ್ಲಿ ಬಾ ಮಾವ. ಗಪ್ ಪಟ ಪಟ ಕೆಲಸ ಮಾಡಿ ಮುಗಿಸು. ನನಗೆ ಮತ್ತೆ ಬೇರೆ ಕೆಲಸ ಅದಾವ ನೋಡು. ನಾಳೆ ಹೋಳಿ ಹಬ್ಬ ಮತ್ತೇನಿದೆ? ಮತ್ತೆ ವಿಷಯ ಹಿಂಗ್ ಮಾಡ್ಕೊಂಡ್ ಹೇಳಾತಿ. ಯಾಕಂದ್ರೆ ನಿನ್ನೆ ಹೇಳದ ಸಂತಿ ಮಾಡ್ಕೊಡೇನಿಲ್ಲ ಮಧ್ಯಾಹ್ನದಾಗ. ಮಾವ ಸಂತಿ ಅಲ್ಲ ಬಣ್ಣ ಏನ ಸಣ್ಣ ಹುಡುಗಿ ಇದೆ ಆಟಾಡಕ. ಅಯ್ಯ ಮಾವ ಮತ್ತ ಈಗ ಬಣ್ಣ ಆಡೋದ ಹುಡುಗರಿಗೆ ಬಣ್ಣ ತಂದು ಕೂಡ ಆಟ ಆಡ್ಲಿ. ನೋಡ್ಕೋತ ಕೊಡ್ರಿ, ಮಜಾ ಮಾಡ. ಹಂಗಿಲ್ಲ ಗೊತ್ತೈತಿ. ಹೋಳಿ ಬೇಡ ನನ್ ಚೇಷ್ಟ ಮಾಡೋದು, ಕೆಲಸ ಮಾಡು, ಮಕ್ಳಿಗೆ ಅಡಿಗೆ ಮಾಡಿ ಹಾಕು, ಮತ್ತೆ ಪಟ ಪಟ ಅವ್ರ ಬಣ್ಣ ಕೂಡ ಆಟ ಆಡ್ಲಿ ಬರ್ಲಿ. ಯಾವ್ದು ಬಣ್ಣ? ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು, ಉಲ್ಲಾಸದ ಉಸಿರು, ದುರಾಸೆಯ ಚಿಲುಮೆಯ ಬಣ್ಣ, ಬಣ್ಣ ಬಣ್ಣ ಬಣ್ಣ. ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೋಡಿದ್ರಲ್ಲ, ಇವು ಒಟ್ಟನ ಕೇಳೋದೇ ಇಲ್ಲ. ಬರಬೇಕ, ಆಟ ಆಡಬೇಕ, ಬಣ್ಣ ಹಚ್ಚಬೇಕ. ನೀವ ಹೇಳ್ರಿ. ಬೆಳಿಗ್ಗೆಯಿಂದ ಮಾವ ಹೊರಗೆ ಇರ್ತಾನ. ಸಂಜೆ ಹೊತ್ತ ಒಂದ್ ಸ್ವಲ್ಪ ಬಂದ್ಮೇಲೆ ಮಾವನ್ ಹುಡ್ಗಿ ಜೊತೆ ಕೂತ್ಕೊಂಡ್ ಮಾತಾಡೋದ್ ಬಿಟ್ಟ ಮಾವ ಕೆಲ್ಸ ಅದಾವ್, ಬುಟ್ಟಿ ತುಂಬಾ ಕೆಲ್ಸ ಅದಾವ್, ಹುಡುಗರ್ಗೆ ಅಡ್ಗಿ ಮಾಡಿ ಹಾಕ, ನಂಗ್ ಕೆಲ್ಸ ಮಾಡಕ್ ಬಿಡ ಅಂತ. ನೋಡುವ, ಸಂಸಾರ ನಮ್ಮದೈತಿ. ಆ ಸಂಸಾರದ ಜೋಕಾಲಿ ಜಿಗಬೇಕಂತಂದ್ರೆ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಆಟ ಆಡ್ಬೇಕಾಗ್ತೈತಿ. ನೋಡ್ ಮಾವ ಹುಡುಗಾಟಿಗೆ ಅಲ್ಲ ಸಂಸಾರ ಅಂತಂದ್ರೆ. ಅದೆಲ್ಲ ಖುಷಿಲಿ ನಾಳೆ ಹೋಳಿ ಆಡೋಣ. ಬರೇ ಮಾವ ಮಾವ ಅಂದ್ರೆ ಮುಂದ್ ಮಾತಾಡ್ಲ. ಮತ್ತೆ ಹೇಳು ಮಾವ ಅನ್ನೋದ್ ಬೇಡ, ನಿಂಗೆ ಏನಂತ ಕರಿ. ಮಾವ ಅಂತ ಸುಮ್ಮನೆ ಕೊಡ್ತೇನೆ, ಏನ್ ಗೊತ್ತಾಗೋದು? ಮುಂದ್ ಮಾತಾಡ್ಬೇಕಲ್ಲ. ಅಯ್ಯೋ ಪ್ರೀತಿಲೇ ಮಾವ ಅಂತ ಅಂತೇನ. ನಿನಗೆ ಬೇಡ ಅಂತ ಇದ್ದಾನೆ. ಮಾವ 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 ಅನ್ನ ನಡೀತಾರೆ. ಮುಂದೆ ಏನ್ ನೆಕ್ಸ್ಟ್ ಹೇಳಲ್ಲ, ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗ್ಬೇಕಲ್ಲ ನನಗೆ. ಇಂಗ್ಲಿಷು ಗೊತ್ತಿದಿ, ಬಾಳ ಜೋರಾಗಿದ್ದೀನಿ. ಬೆಳಗಾವ್ ಬಂದ ಶಾರೂರಾಗ ಬಂದ ಬ್ಯಾರೇನ ಆಗ್ಬಿಟ್ಟಿ ನೋಡ್ನಿ. ನಂದ ಹೇಳ್ಕತಿ ಹಂಗಲ್ವೇ, ಬದಲಾವಣೆ ಹಿರಿಯರು ಹೇಳ್ತಾರೆ. ಸಂತ್ಯಾಗ ಕರ್ಕೊಂಡು ಹೋಗಿ ಎಷ್ಟ್ ಫಜೀತಿ ಮಾಡಿ ಬಂದಿನ. ಅನುಭವಸ್ಥರು ಮತ್ತು ಹಿರಿಯರು ಹೇಳ್ತಾರ, ಬದಲಾವಣೆ ಜಗದ ನಿಯಮ, ನಾವು ಬದಲಾವಣೆ ಆಗ್ಲೇಬೇಕು, ಅದು ಅನಿವಾರ್ಯ. ಓಕೆ ಓಕೆ ಮಾವ, ಬದಲಾವಣೆ ಆಗೋನು. ಈಗ ನಾಳೆ ಹೋಳಿ ಆಡಾವನಿ ನನ್ ಜೊತೆ. ಸುಮ್ಮನೆ ನಿನ್ ಸಲ ಆಡ್ಬೇಕಾಗಿದ್ದ ಪರಿಸ್ಥಿತಿ ಇಲ್ಲ. ಆಫೀಸ್ ನಮಗ್ ರಜೆ ಇಲ್ಲ, ಹೋಳಿ ಹಬ್ಬಕ್ಕೆ ರಜೆ ಇಲ್ಲ. ಆಫೀಸ್ ಹೋಗ್ಬೇಕು, ಕಚೇರಿ ಕೆಲಸ ಇದೆ. 4 ಗಂಟೆಗೆ ಹೇಳ್ತೇನೆ, 4 ಗಂಟೆದಿಂದ ನಿನ್ ಜೊತೆ ಬಣ್ಣ ಆಡ್ತೇನೆ. ಬರ್ತೀನಿ ನೀ ನನ್ ಜೊತೆ. ಜನ ಕಲ್ ಹೋಗಿದಾರ ಬೇ, ಅಷ್ಟು ಬೆಳಿಗ್ಗೆ ಬಣ್ಣ ಆಡಕತ್ತೀನಿ. 4 ಗಂಟೆಗೆ ಬೆಳಿಗ್ಗೆ. ಎಷ್ಟ್ ಗಂಟೆಗೆ ಹೊಂಟಿದಿ ನೀವು ಆಫೀಸ್? 9 ಗಂಟೆಗೆ. ಮತ್ತೆ ನಾ 4 ಗಂಟೆದಿಂದ 9 ಗಂಟೆ ತನಕ ಎಷ್ಟ್ ನಿನ್ ಜೊತೆ ಬಣ್ಣ ಆಡ್ಬಹುದು? 4 ಗಂಟೆಗೆ ಹೆಂಗ್ ಆಡ್ತಾರೆ ಬೇ? ನಾಯಿಗಳು ಬಂದಂತ ನಿನ್ ಹಂಗ್ ಮಾಡಿದ್ರೆ ನೀ ಇರ್ತಿಲ್ಲ ಚೂಚಿ ಚೂಚಿ ಮಾಡಕ. ಕಲ್ಲೋಗ್ಯಾಕ ನೀ ಇರೋದಿಲ್ಲ, ಓಡಿ ಓಡಿ ಹೋಗ್ತಾರ ಅವ್ರ. ಮೆಸಿ ನೋಡಿ ಮತ್ತೆ ಎಲ್ಲರಿಗೂ ಮೆಸಿ ಆದ ಅಟ್ರಾಕ್ಷನ್ ಐತೆ ಬಿಡು. ಮೆಸಿ ಹೊತ್ತ ಗಂಡಸಿಗೆ ಡಿಮಾಂಡ್ ಅಂತ ಮಾವ ನಿನ್ ಜೊತೆ ಇರ್ಬೇಕಾದ್ರೆ ಯಾವ ನಾಯಿಗಳು ಮಾವ ಬೀಡದ ಬೇಬೆ ಮುಸು ಮತ್ತೆ ಕೆಲ್ಸಕ್ಕತ್ತು. ಪಟ ಪಟ ಮಾತಿನಾಗ ಮಳ ಮಾಡಕ್ ಹೋಗ್ಬೇಡ, ಇನ್ನೂ ಬಾಳ ಕೆಲ್ಸ ಅದಾವು. ಮತ್ತೆಲ್ಲ ಮಾಡಿ ನೀ ನನಗ್ ಬಣ್ಣ ಆಡ್ತೇನಂತ ವಾದ ಮಾಡಿದೀಯಾ? ಎಲ್ಲಾರು ನನ್ ಮಾವಗ್ ಬಣ್ಣ ಒಳಗ ಓಕ್ಳಿ ಆಡ್ಸಿ ಬಿಡಾಕಿ ನಾ ಬಣ್ಣ ಒಳಗ ನನ್ ಮಾವ ಗುರ್ತ್ ಸಿಗವಾರ್ದಾಗ ಮಾಡಾಕಿ ನೋಡ. ನೀ ಯಾರಿಗೆ ಹೇಳಿದಾರ ಅವ್ರಿಗೆ ಕರ್ಕೊಂಡ್ ಆಟ ಆಡ.
ನಾ ಮತ್ ಹೋಗ್ಬೇಕಲ್ಲ ಆಟ ಆಡಕ ನಂದು ಮತ್ ಬೇರೆ ಗ್ರೂಪ್ ಇರ್ತಾವ ಹುಡುಗಿ ಅಂತಂದ್ರೆ ಒಬ್ಬಕ್ಕೆ ಹುಡುಗಿ ಇರ್ತಾವ ಹಾ ಅವ್ವ ಏನವ್ವ ಫ್ರೆಂಡ್ಸ್ ಹೇಳ್ತಾ ಇದ್ದೇನ ಮಾವ ಫ್ರೆಂಡ್ಸ್ ಜೊತೆಗೆ ಆಟ ಆಡೋ ಹೋಗ್ಬೇಕಂತ ಆಫೀಸ್ನಾಗ ನಿನ್ ಮ್ಯಾಗ ಇಷ್ಟು ಜೀವ ಇಟ್ಟೇನಿ ಮತ್ತೆ ಏನ್ ಅನ್ನತಿ ಮಾವ ನೀ ನಿಂದೇನ್ ಯಾವಾಗ ಚೇಷ್ಟ ಮಾಡ್ಬೇಕು ಯಾವಾಗ ಏನು ನಿಂಗ್ ಗೊತ್ತಾಗುದಿಲ್ಲ ಹಂಗಲ್ಲ ನಿನ್ ಜೊತೆ ಆಟ ಆಡ್ದಲ್ಲ ಮತ್ತೆ ಆಟ ಆಡಿ ಹೋಗ್ತಾನ ಕರೆ ಪಟಾಸ್ ಸರಿ ಅನ್ಸವತ್ವ ನೀ ಮಾತಾಡೋದಿದೆಲ್ಲ ಆಯ್ತ್. ಅದಕ್ಕ ಮಿಸಿ ಹಂಗಲ್ಲ ಹಿಂಗ್ ಮಾಡಿದ್ರ ಹಿಂಗ್ ಹೇಳ ಮಾವ ಸಾಕ್ ದಾಂಪತ್ಯ ಜೀವನದೊಳಗೆ ಸ್ವಲ್ಪ ಹಾಸ್ಯ ಇರ್ಬೇಕಾಗ್ತದ ಏನ ಆಯ್ಸು ಬಿಡು ಇಂತ ಆಯ್ಸು ಮಾಡ್ಬೇಡ ನೀ ಹುಡ್ಗಿ ಗಿಡ್ಗಿ ಅಂತ ಹೇಳಿ ಮತ್ತೆ ನೀನು ಹುಡುಗಿರ ಮತ್ತೆ ನಿಂದು ಒಂದೇ ಹುಡ್ಗಿ ಹಿಂಗ ಮತ್ತೆ ಹೊರಗೆ ಒಂದೇ ಹುಡುಗಿ ಅಂದ್ರೆ ಹೊರಗೆ ಹೋಗ್ಬಾರ್ದು ಇಲ್ಲೇ ಮತ್ತೆ ಹೊರಗಡೆ ಹೋಗ್ಬೇಕಾಗ್ತದೆ ಫ್ರೆಂಡ್ಶಿಪ್ ಮಾಡ್ಬೇಕಾಗ್ತದೆ ಕಟ್ಟಿ ಹಾಕಿಲ್ಲ ನಾ ಅವಾಗ ಸರಿ ಓಕೆ ಆಯ್ತು ಮಾಡ್ಕೋ ಹೋಗೋಣ ಮಾಡೋದು ಆಟ ಆಡೋದ್ರ ಆಡೋಣ ಮಜಾ ಮಾಡೋಣ ಎಂಜಾಯ್ ಮಾಡೋಣ ಮತ್ತೆ ಮುಂದೆ ಇರೋದು ಓಕೆ ಆಯ್ತಲ್ಲ ಸಮಾನ ಆಯ್ತಲ್ಲ ಮತ್ತ ತಂದಿಲ್ಲ ಅದ ಹಾಕೋಲ್ಲ ಮತ್ತೇನ್ ತೆಗ್ದಿ ಸಾಂಗ ಸಣ್ಣ ಹಂಗೆ ಹಂಗಲ್ಲ ನಿನಗ ತಂದಿದ್ದಾಯ್ತ ಕಣ್ಣಿಗೆ ನಾನು ತಂದು ಕೊಟ್ಟೇನ ಕೈಪ ಕೊಡ್ಬೇಕಾಗಿ ನನಗೂ ಒಂದ ನೀ ಹೇಳಿದಿಲ್ಲ ಅದ ಹಾಕೋದೇ ಇರ್ತವ ಇವತ್ತ ಅದ ಗುಡ್ ನೈಟ್ ಹಾ 90 ನೀನು 90 ಹಾಕೊಳ್ಳೋ ಕಲ್ತೀಗ ಮತ್ತೆ ನೀ ಹಾಕೋ ಅನ್ನತಿದ್ಯ ಹಾ ಅದು ಗೌನ ಹಾ ಅದೇ ಅದೇನೆ ಕೇಳ್ರಿ ಅದೇನೋ ನೈಟ್ ರೆಸ್ಟ್ ಮಾಡುವಾಗ ಅದ್ ಹಾಕೋತಾರಲ್ಲ ಅದು ಗುಡ್ ನೈಟ್ ಅಂತ ಹೇಳ್ತಾಳ ನನಗೆ ಅದು ರಾಮನವ್ರ 90 ಅನ್ನತ್ರು ಹೌದು ಮತ್ ನೀ ಆ ಕಡೆ ಹುಡುಗಿ ಏನಂದ್ಲಿ ನನಗೆ ಹೆದ್ರಿ ನಾ ಹಾಕೊಳಕ ಚಾಲು ಮಾಡ್ಬಿಡಾಕಿ ಈಗ ಒಂದೊಂದು ಅದು ಹೆದರಿಗೆ ಅದಕ್ಕೆ ಹೋಗೋದು ಮತ್ತೆ ನೀವ್ ಮಾತಾಡೋದೇ ಹೆದರಿಕೆ ಬರತೈತಿ ನನಗ ಗೌನ್ ಹಾಕೊಳಕಿ ಆ ಕಡೆ ಹೊರಗ 30 ವರ್ಷದ ಮಟ ನೀ ಹೆದರಿಲ್ಲ ಅಂತ ಮತ್ತೆ ಈಗ ಹೆದರ್ತಿ ಈಗ ಅನ್ನತಿಲ್ಲ ಮಾವ ಹುಡುಗಿ ಅಂತ ಈಗ ಎಲ್ಲ ಮಾತಾಡತಿಲ್ಲ ನೀ ಚೇಷ್ಟ ಮಾಡ್ತೀನಿ ಯಾಕ ಹಿಂಗ ಹಾಕುದಿ ನಾ ಎಲ್ಲ ಮಾತಾಡ್ತಿ ಅಂತ ಮನ್ಸಿಗೆ ನೋವು ಮಾಡ್ತಿ ಏನ್ ಮಾಡ್ಕೋಕ್ ಹೋಗ್ಬೇಡ ಎಲ್ಲ ಸರಿ ಐತಿ ಚಲೋ ಐತಿ ಏನ್ ವಿಶ್ವಾಸ ನಿನ್ ಮ್ಯಾಗ ಐತಲ್ಲ ಸಾಕಷ್ಟ ಪ್ರೀತಿನೇ ಆದ್ಯಾವ್ರು ತನ್ನ ಆಸ್ತಿ ನಮ್ಮ ಬಾಳೆ ಮಾವ ಹೇಳ ಅದ ಹಾಡಾಗಪ್ಪ ಕೊಡ್ತೀನಿ ನಾ ಹೇಳುವಾಗ ಬಾಳ ಓಲ್ಡ್ ಸಾಂಗ್ ಬಿಡಿ ಮಾವ ಹಳಿದಿರ್ತದಲ್ಲ ಅದ್ರೊಳಗ ಎಲ್ಲರಿಗೂ ಅದು ಇಷ್ಟ ಆಗ್ಬೇಕಲ್ಲ ಇಷ್ಟ ಆಗುವಂತ ಹಾಡು ಹಾಡ್ಬೇಕು ಇಷ್ಟ ಆಗುವಂತ ಹಾಡನ ಐತಿ ಅದ ಹಾಡ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ನೀ ಹೇಳು ಯಾವ್ದಾದ್ರು ಬಣ್ಣ ಒಳಗಿನ ಹಾಡ ತೆಗ್ದಿ ಅಂದ್ರ ಏನಾದ್ರು ಮನ್ಸಿಗೆ ಖುಷಿ ಆಗುವಂತ ಹಾಡ ಅಂದಿ ಅಂದ್ರ ಮೈಗಿವೆ ಹೇಳು ನೀ ಅಂತ ಹೇಳಿ ಚಾಲು ಮಾಡಿಬಿಟ್ಟು ಅದ್ರಾಗ ಇರೋ ಅರ್ಥ ನಿನಗೇನು ಗೊತ್ತೈತಿ ಮಳ ಇಂಥದ ಹಾಡ ಅದ್ರಾಗ ಇರುವಂತ ಅರ್ಥ ಅದ್ರ ಬೆಲೆ ಎಷ್ಟ ಹಿಂಗ್ ಮಾಡಿ ನನಗೆ ಇಂತ ಹಾಡ ಹಾಡಕ್ ಹಚ್ಚಿದಿ ಇಂಥ ಮಾನವ ಈಗ ಮತ್ತೆ ಬಿಟ್ನಿ ಅಂದ್ರ ಮಾನವ ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ ಆಯ್ತು ಸಾಕು ಓಕೆ ಹೋಳಿ ಹೋಳಿ ಅನ್ನಲ್ಲ ಚಲೋ ಐತಿ ಹೋಲಿ ಹೋಲಿ ಹಬ್ಬದ ಹೋಲಿ ಹೋಳಿ ಪೋಳಿ ಹುರ್ಣದ ಹೋಳಿ ಇಂತದ ಅನ್ಮವ ನೀನ್ ಹುಡುಗಿ ಕುಡಿತಾಳೆ ಇಂತ ಹಾಡದ್ಲೆ ಆಯ್ತು ಹಂಗ ಕೊನ್ಕೋತೀವಿ ನನ್ನ ಮುಂದ ಏನೀಗ ನಾಳೆ ಅಂತೂ ನನ್ನ ಹೆಂಡತಿಗಂತೂ ಮಾತು ಕೊಟ್ಟಿದ್ದೀನಿ ಪಾಪ ಬಹಳ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಾಳ ಹೋಳಿ ಹಬ್ಬ ಆಡಕನೇ ಬೇಕು ಬಣ್ಣ ಹಚ್ಕೊಳಕ ಬೇಕು ಬಣ್ಣ ಹಚ್ಚಾಕ ಬೇಕಂತ ಹೇಳಿ ನಾನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಆಟ ಆಡಬೇಕಂತ ಹೇಳಿ ನಾನು ಒಪ್ಕೊಂಡಿದ್ದೇನೆ ಆಕಿ ಭಾಷೆನೂ ಕೊಟ್ಟಿದ್ದೇನೆ ನೋಡೋಣ ಬಣ್ಣ ಚಲೋ ಎಲ್ಲರೂ ಹುಡುಗರ ಜೊತೆಗೆ ಹೆಂಡತಿ ಜೊತೆಗೆ ಮತ್ತೆ ಎಲ್ಲ ಅಕ್ಕಪಕ್ಕ ಕರ್ಕೊಂಡು ಆಟ ಆಡ್ಬಿಡೋಣ ಫಸ್ಟ್ ಕ್ಲಾಸ್ ಮಾಡ್ಕೊಂಡು ನಾಡಿಗೆ ಫೋನ್ ಬಂತಪ್ಪ ದೋಸ್ತಂದು ಹಲೋ ಹಲೋ ದೋಸ್ತ ಹಾ ಹೇಳ ಮಾತಾಡ ಎಲ್ಲಿದೆ ಏನ್ ಊಟ ಆತು ಏನಿಲ್ಲ ಇಲ್ಲೋಪ ಏನು ಊಟ ಏನಿಲ್ಲ ಸ್ವಲ್ಪ ಹಬ್ಬದೆಲ್ಲ ತಯಾರಿ ಮಾಡ್ಕೊಂಡಿವಿ ಮನ್ಯಾಗ ಆಮೇಲೆ ನಾಳೆ ಬಣ್ಣ ಬೇರೆ ಐತಲ್ಲ ಅದ ನಾ ಮಾತಾಡ್ತೇನ್ ಕೇಳಿಲಿ ಹೇಳ ಮಾತಾಡಲ್ಲ ದೋಸ್ತ ನೀ ಎಲ್ಲಿದೆ ಈಗ ಇಲ್ಲೇ ಕುತ್ತೇನ್ ಚಾಂಗಡ್ಯಾಗ ಹೌದಾ ಮನೆಗೆ ಹೋಗಿಲ್ಲ ಇನ್ನೂ ಟೈಮ್ ಆತಲ್ಲ ಲೇಟ್ ಆತ ಇಲ್ಲ ಹೋಗಿಲ್ಲಪ್ಪ ಸರಿ 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 ಆಯ್ತು ಹೇಳಿ ವಿಶೇಷ ನೀವು ನಾಳೆ ಇಲ್ಲೆಲ್ಲ ಮಸ್ತ್ ಪಕ್ಕಿ ಎಲ್ಲಾ ಪ್ಲಾನಿಂಗ್ ಮಾಡೇವ್ ನಾವ್ ಬರಬೇಕ್ ನೋಡನಿ ಎಲ್ಲಿ ಅದಕ್ಕ ಎದಕ್ಕ ಬಣ್ಣ ಆಡಕ್ ದೋಸ್ತರ ಜೋಡಿ ಮಳ್ಳ ನೀ ಏನೀಗ ನಾ ಈಗಾಗಲೇ ನಮ್ಮ ಮನ್ಯಾಗ ನಾ ಮಾತು ಕೊಟ್ಟಿದ್ದೀನಿ ಏ ಬರ್ಬೇಕಪ್ಪ ಎಲ್ಲಾ ದೋಸ್ತರು ಬರತಾವ ನೋಡು ಹಂಗ ಮಾಡಕ್ ಹೋಗ್ಬಿಡಪ್ಪ ಪ್ಲೀಸ್ ದೋಸ್ತ ಸಾರಿ ಏ ಬರ್ಬೇಕು ಎಲ್ಲ ಮಸ್ತ್ ಚಿಕನ್ ಮಟನ್ ನಮ್ಮ ಮನೆಯವ್ರಿಗೆ ನಾ
ಇದು ವಾದ ಮಾಡಿದ್ದೇನೆ, ಪ್ರಾಮಿಸ್ ಮಾಡಿದ್ದೇನೆ. ಮತ್ತೆ ಅವ್ರ ಕಡೆ ನನ್ನ ಭಾಷೆ ತಗೊಂಡಿದ್ದಾರೆ. ನಿಂಗ್ ದೋಸ್ತ್ ಮ್ಯಾಲೋ ಮನೆಯವ್ರ ಮ್ಯಾಲೋ ಏನೋ ಮಾರಾಯ ನೀ ಹಿಂಗ್ ಮಾಡಕತ್ತ ಹೆಂಗ್ ಇಲ್ಲ ಅನ್ನೋದಿಲ್ ನೋಡು. ನನ್ ದೋಸ್ತಿ ಮೇಲೆ ಹನೆ ಐತ್ ನಿನಗ. ನೋಡಪ್ಪ, ಬರಬೇಕೀಗ ನೀ. ನಾ ಹೆಂಡತಿ ಮಾತು ಕೇಳಿಯೋ ಏನ ದೋಸ್ತರ ಮಾತು ಕೇಳಿ ಹೆಂಗ್ ಪರಿಸ್ಥಿತಿ ಈಗ? ಇದೇನ್ ಬಹಳ ಪರಿಸ್ಥಿತಿ ಗಂಭೀರ ಒಳಗೆ ಬಂದಂಗತ್ ನಾವ್ ಒಟ್ಟ. ಬಹಳ ವರ್ಷದ ನಂತರ ಮನೆಯೊಳಗ ಹಬ್ಬದ ತಯಾರಿ ಮಾಡ್ಕೊಂಡಿವಿ. ನಾ ಆಕ್ಚುಲಿ ಬರುದು ಹೊರಗಡೆ ಆಟ ಆಡೋದು ಪ್ರೋಗ್ರಾಮ್ ಇತ್ತು. ಖರೆ ನಮ್ಮ ಮನೆಯವ್ರಿಗೆ ನಾ ಮಾತು ಕೊಟ್ಟಿನಿ. ಈಗ ನಮ್ಮ ಮನೆಯವ್ರನ್ನು ಭಾಷೆ ತಗೊಂಡಿದ್ದಾರೆ, ನೀವು ಆಟ ಆಡ್ಬೇಕು, ಬಹಳ ಚಲೋ ಮಾಡೋದು ಅಂತ ಹೇಳಿ. ಮತ್ತೀಗ ನಾ ಈಗಾಗಲೇ ಮತ್ತೆ ಹೆಂಡತಿ ಮಾತು ಕೊಡದೇ ಇದ್ರೆ ಮತ್ತೆ ಯಾರಿಗೆ ಕೊಡಕ್ ಬರ್ತದ? ಅದ್ರ ಫಸ್ಟ್ ಲೈಫ್ ಅಂತಂದ್ರೆ ಮೊದಲ ನಮ್ಮ ಫ್ಯಾಮಿಲಿಗೆ ನಾವು ಮಾತು ಕೊಡ್ಲೇಬೇಕು. ಸೊ ಈಗ ಏನಾಗದ, ಫ್ಯಾಮಿಲಿಗಿಂತಲೂ ಜೀವದಕ್ಕಿಂತಲೂ ಹೆಚ್ಚಿನ ಜೀವದ ಗೆಳೆಯ ಈಗ ಫೋನ್ ಮಾಡಿ ಅವ ಬೇರೆ ಗಂಟು ಬಿದ್ದಾನ, ನೀ ಬರಾಕನೇ ಬೇಕು, ಬಣ್ಣ ಆಡಾಕ ಒಂದು ವ್ಯವಸ್ಥೆ ಮಾಡಿದೀವಿ, ಎಲ್ಲ ನಿಂದೆಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ ಐತಿ, ಚಿಕನ್ ಐತಿ, ಮಟನ್ ಐತಿ. ಮತ್ತೆ ನೀ ಏನು ಮನೆಯವ್ರು ನಮ್ಗಿಂತಲೂ ದೋಸ್ತಿಗಿಂತಲೂ ಏನು ಮನೆಯವ್ರ ಭಾಳ ಹೆಚ್ಚಾದ್ರಲ್ಲ ಅಂತಂದ್ರೆ ಹಿಂಗ ದಬಾಯಿಸ್ತಾ ಇದ್ದಾರೆ ಹುಡುಗ. ನಮ್ಮ ದೋಸ್ತರ ಬಹಳ ಗಂಭೀರದಾಗಿಬಿಟ್ಟಿ ಪರಿಸ್ಥಿತಿ. ಸೊ ನನಗೇನು ಒಂದು ತಿಳಿವತ್ತಿ ಒಟ್ಟ ಈಗೇನು ಮನೆಯವ್ರಿಗೆ ಏನು ಹೇಳಿ, ಏನ್ ದೋಸ್ತಿಗೆ ಏನು ಹೇಳಿ, ಈಗೇನು ಒಟ್ಟ ಮೊದ್ಲ ಮನ್ಯಾನಾಗ ಅವರು ಕೇಳಿಲ್ಲ, ಅವರು ಬಣ್ಣ ಆಡಾಕಬೇಕಂತ ಅವರು ಭಾಷೆ ತಗೊಂಡ್ರು. ಮತ್ತೆ ಇವ ಅದ್ರ ಮಾಡ್ಬೋದು ಚಡ್ಡಿ ದೋಸ್ತಾರ ಅಂತ ಹೇಳಿ ಗೋಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿ ದೋಸ್ತಿಗೆ ನಾ ಭಾಷೆ ಹ್ಯಾಂಗ್ ಕೊಡೋದು? ಈಗ ಬಹಳ ಪರಿಸ್ಥಿತಿ ಗಂಭೀರ ಅದ. ಏನು ತಲೆ ತಗೋಬೇಕು, ಯಾರಿಗೆ ಹೇಳಬೇಕು? ಅಳುವುದೋ ನಗುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ಮಧ್ಯೆ ನಾನು ಹೇಗೆ ಬಾಳಲಿ? ನಗುವುದೋ ಅಳುವುದೋ ನೀವು ಹೇಗೆ ಹೇಳಿರಿ? ನಗುವುದೋ ಅಳುವುದೋ ನೀವೇ ಹೇಳಿ. ಹಿಂಗಾಗಿ ಬಿಡಿದ ಪರಿಸ್ಥಿತಿ ಬಂದ್ರಪ್ಪ. ಈಗ ಮತ್ತ ಈಗ ಬಂದ ಹೇಳುವ ಇದೇನ್ ತಗೊಂಬಂದಿ? ಮತ್ ನೀನ್ ನನ್ ಜೊತೆ ಮತ್ತೆ ಹೇಳಿದಿಲ್ಲ, ಚಾ ಏನ್ ಹಾಲಿದೆ ಮಾವ ಮತ್ತೆ ಹೇಳಿದಿಲ್ಲ ನಂಗೆ ನನ್ನ ಹಾಡಕ್ ತಯಾರಾಗಿದಿ. ಮತ್ತ ನಾನು ನಿನಗೆ ಸ್ವೀಟ್ ತಿನ್ಸಾಕೆ ನಂದು ಒಟ್ಟ ನೀವು ಇಕ್ಕಟ್ನಾಗ ಸಿಗಿಸ್ಬಿಟ್ಟಿದ್ರಿ. ಒಟ್ಟ ಈಗ ಏನು ನನ್ ಏನು ಯಾವ ಖುಷಿಗೆ ಇಷ್ಟೆಲ್ಲ ಇದೆ? ಹಂಗಲ್ವೇ, ನಾ ಇಷ್ಟ ಸ್ವೀಟ್ಸ್ ಮತ್ತ ಹಾಲು ಬಾದಾಮ್ ಹಾಕೊಂಡ್ ಅದ್ರಾಗ ಅಂತದೇನು ಉಕ್ಕಿ ಹರಿತಾ ಇದೆ ಇವತ್ತು ಸ್ಪೆಷಲ್. ಮಾವ ನಾಳೆ ಬಣ್ಣ ಆಡೋದೈತ್ಲಾ, ನನ್ ಮನಸ್ಸು ಎಷ್ಟು ಗೆದ್ದಿದ್ದೀನಿ. ನಾ ಬಣ್ಣದ ಲೋಕ ಒಳಗದೇನಿ, ಬಣ್ಣದ ಒಳಗ್ ತೇಲಾಡತೇನಿ. ಎಷ್ಟು ಬಣ್ಣ ತಂದೇನಿ, ಇಷ್ಟ ನೋಡಿದೀನಿ ಇಲ್ಲ ಸಂತ್ಯಾಗಿಂದ ಬರುವಾಗ. ಬೆಳಗಾವ್ ಶಾರದಾಗಿಂದ ಎಷ್ಟೆಲ್ಲ ಕೊಡ್ಸಿದಿ. ನನಗಂತೂ ನಿಮ್ಗೆ ಏನ್ ಹೇಳ್ಬೇಕಂತ ತಿಳಿತಾ ಇಲ್ಲ ಮಾವ. ತಗೋ ಇದು. ನಾ ಯಾವ ಖುಷಿಗೆ ತಿನ್ಲಿ ಸ್ವೀಟ್, ನನಗೇನು ಸ್ವೀಟ್ ಏನು ಬೇಡ, ಏನು ಬೇಡ, ನಾಳೆ ನೋಡೋಣ. ಹಿಂಗ್ಯಾಕ ಯಾವ ಖುಷಿ ಬೇಡ ಬೇಡ ನಾನು ತಿಳಿ ಎದ್ದು ನಾವ ಅಯ್ಯ ಇವನೇನ ನಾವು ಇದೇನು ಒಮ್ಮೆ ಬತ್ತು ಎಲ್ಲ ಸ್ವೀಟ್ ತಗೊಂಬಂದಿನಿ ತಿನ್ಸಾಕ, ಹಾಲು ಕೊಡತೇನಿ. ಮತ್ತೆ ಹಿಂಗ್ಯಾಕ್ ಮಾಡತಾನ ಮಾವ? ಈಗಾದ್ರೂ ನಂಗ ಅಂದ ಬಣ್ಣ ಆಡೋನು ಹೋಳಿ ಅಂತಂದ. ಮತ್ ನಾವೆಲ್ಲ ಹಾಡ ಅಂದು ಏನೇನ್ ಆತ. ಮತ್ತ ಮಾವ ನಡಿಲ ಊಟಕ್ಕೆ, ಹೀರಿಕಾಯಿ ಪಲ್ಯ ಅದು ಎಲ್ಲಾ ಮಾಡೇನಿ. ನನಗೆ ಹಸು ಇಲ್ಲ ಇವತ್ತ, ಹಸು ಇಲ್ಲ. ಏನಿಲ್ಲ, ಏನ್ ಹೇಳಬೇಕು, ಏನ್ ಮಾತಿರ್ಲಿ, ಏನಿಲ್ಲ. ನೀವು ಊಟ ಮಾಡಿ ಮಲ್ಕೋರಿ. ಮಾವ ನೀನ ಊಟ ಮಾಡ್ದೆ ಇದ್ರ ನೀನೇ ಹಿಂಗ್ ಮಕ್ಕೊಂಡಿ ಅಂದ್ರ ನಾ ಹೆಂಗ್ ಹೋಳಿ ಆಡ್ಲಿ? ನೀನ್ ಏನ್ ಹೇಳಿವೇನ? ಎಷ್ಟೊಂದ್ ಏನಂತ ಹೇಳಿ ಒಂದ್ಸಲ ಹೇಳಿ ಅರ್ಥ ಆಗಲ್ಲ. ಹಸು ಇಲ್ಲ ಅಂತ ಹೇಳಿ ಹಂಗ ಚಲೋ ಮಾಡ್ಲಿ ಒಟ 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 ನಿನಗೆ ಮಾತು ಕೊಟ್ಟಿದ್ದ ಮುಗಿತ. ಮಾವ ಒಂದ್ ಕಪ್ ಆಗ್ಬೋದು, ಒಂದ್ ಗ್ಲಾಸ್ ಹಾಳದು ತೊಗೊಂಬರ್ತೇನೆ, ಬಾಳೆಹಣ್ಣು ತೊಗೊಂಬರ್ತೇನೆ. ಅದಾವ ನಂದು ಹೊಟ್ಟೆಗೆ ತಣ್ಣಗಾಗೈತಿ. ನನಗೇನು ಮಾತಾಡಕ್ ಹೋಗ್ಬೇಡ್ರಿ. ಹಸು ಇಲ್ಲ ಏನಿಲ್ಲ. ನಾನು ಸ್ವಲ್ಪ ಮಲ್ಕೋ ರೆಸ್ಟ್ ಮಾಡಕ್ ಕೊಟ್ಟು ಸಾಕಷ್ಟ. ಈಗ ಒಂದ್ ತಾಸು ಮಲ್ಕೊಂಡ್ ಹೇಳ್ತಾನು. ನೀವು ಊಟ ಮಾಡ್ರಿ ಮತ್ತೆ ಮಲ್ಕೋರಿ. ನನಗಂತೂ ಹಸು ಇಲ್ಲ. ಕಾಲದ್ರು ಒತ್ಲಿ ಅವತ್ತು ನಂಗೆ ನಿದ್ದೆ ಬರ್ಮಟ. ಹೇಳ ನೋಡೋಣ, ಹಾಲು ಕೊಡ್ನೇನಿ ಒಂದ್ ಕಪ್ ಮಾವ. ನಾ ಊಟ ಮಾಡ್ತಾನ, ನಾಳೆ ಮಾಡ್ತಾನ. ಬರೀ ಒಂದ್ ಗ್ಲಾಸ್ ನೀರು ಕೊಡ್ ಸಾಕ ನನಗೆ. ಇಟ್ಬಿಡ ಸೈಡಕ್ಕೆ, ಸ್ವಿಚ್ ಆಫ್ ಮಾಡಿಬಿಡಿದ. ಫೋನ್ ಬರತ್ತಾವ ಹಂಗ, ಎಲ್ಲರೂ ಫೋನ್ ಮಾಡೋರು. ಏನ್ ಹೇಳ್ತಾನ ಮಾವ? ನಂಗೆ ಏನು ತಿಳಿವತ್ತ. ಏನ್ ಹೇಳ್ತಾನೇನು? ಏನಾರು ಯಾವ್ದೋ ಒಂದು ಫೆಸ್ಟಿವಲ್ ಬಂದ್ರೆ ಸಾಕಿ ಅವ್ರಿಗೆ. ಮನೆಯವ್ರು ಹಂಗ, ದೋಸ್ತರು ಹಂಗ, ಒಟ್ಟು ಚಾಲು. ಇವ್ರು ರಿಂಗ್ ಮೇಲೆ ರಿಂಗ್, ಫೋನ್ ಮೇಲೆ ಫೋನ್, ಇವ್ರು ಚಾಲು. ಇವ್ರು ಯಾರಿಗೆ ಏನಂತ ಹೇಳೋದು ಏನೋ ಅರ್ಥ ಆಗೋದಿಲ್ಲ. ಮನೆಯವ್ರು ಅರ್ಥ ಮಾಡ್ಕೋರು. ಮಾವ ಏನ್ ಬಡ್ಬಡ್ಸಾತೀನಿ? ಏನಾದ್ರು ಅದಾದ್ರೂ ಹೇಳಿ ನೀ.
ನೀ ಏನ್ ಹೇಳತ್ತಿಲ್ಲ ನನಗ ಒಂದ್ ಚೂರು ತಿಳಿವಾತ್ ನಿಂದ. ಹಂಗಲ್ವೇ, ಮದ್ವಿ ಮಾಡ್ಕೊಂಡು ಬಂದ್ 30 ವರ್ಷ ಆತು, ಏನೂ ಅರ್ಥ ಮಾಡ್ಕೊಳ್ಲಿಲ್ಲ ಏನ. ಬಣ್ಣ ಆಡಿದ್ವು ಅಂದು ನಾವ್ ಬಣ್ಣ ಆಡಾಕ್ ಕೂತಿದ್ದು ಎಲ್ಲಾ ಆತ, ಏನು ನೀ ಹೇಳವಾಲಿ. ಹೌದು, ಮತ್ ನಾ ಹ್ಞೂ ಅಂತ ಹೇಳಿದ್ನಿಲ್ಲ. ಫ್ಯಾನ್ ಹಚ್ಲಿ ನೀನ್ ನಿಂಗ್ ಗರಂ ಆಗತೈತಿ. ನೀ ಹಿಂಗ್ಯಾಕ್ರಿ ತಲಿ ಬಿಸಿ ಆಗೈತಿ ಇಷ್ಟ? ಸ್ವಲ್ಪ ಫ್ಯಾನ್ ಹಚ್ಚ. ಬಾ ತಲಿ ಬಿಸಿ ಆಗೈತ್ಲಾ. ಫ್ಯಾನ್ ಹಚ್ಚು, ಲೈಟ್ ಬಂದ್ ಮಾಡು. ಎಲ್ಲಾ ಹಾಡಂದು ಎಲ್ಲಾ ಮಾಡಿದ್ವು, ಮತ್ ಹೋಗಿ ಅಲ್ಲಿ ಒಮ್ಮೆ ನಂಗೆ ಊಟ ಅದ್ ಏನ್ ತಿನ್ಲಿಲ್ಲ, ಹೋಗಿ ಮಕ್ಕೊಂಡ್ಬಿಟ್ಟಾನ್ಲ ಒಮ್ಮೆ. ಏನ್ ಆರಾಮದು ಅನ್ಸಾತೈತಿ ಏನ್ ಇಲ್ಲೇನು. ನಾ ಇಷ್ಟ ಖುಷಿಯಾಗಿ ಬಣ್ಣ ಆಡೋದ್ ಅದೆಲ್ಲ ಸಾಡಿ ತಂದಿ ಸಾಡಿ ಎಲ್ಲ ಉಟ್ಕೊಳ್ಳೋದು ಎಲ್ಲ ಮಾಡೋದಂತ ನಾ ಹೀಗೆ ಹಿರಿಕಾಯಾಗಿ ನಾ ಕೂತೇನಿ. ಮತ್ತೆ ಮಾವಂದ ಏನ್ ಅನ್ನೋದ್ನು ಹೇಳುವಲ್ಲ, ಏನಿಲ್ಲ, ಹಿಂಗ ನಾ ಹಿಂಗ್ ಮಾಡ್ಕೊತಾನು. ನಂದು ಹೋಳಿ ಹಬ್ಬ ಆಡೋದು ಆಗ್ತೈತೋ ಮಾವನ ಜೊತೆ ಇಲ್ಲೋ ಏನೇ ಗೊತ್ತಿಲ್ಲ. ಏನೇನ್ ಆಗ್ತೈತಿ ನೋಡೋನು ಏನೇನ್ ಆಗ್ತೈತಿ. ನನಗಂತೂ ಎಲ್ಲಿ ಊಟ ಹೋಗ್ತೈತಿ ಈಗ. ನನಗೇನು ಹಸು ಆಗಿಲ್ಲ, ನಾನು ಊಟ ಮಾಡೋದಿಲ್ಲ. ನಾನು ದೇವ್ರ ನೀನೇ ನೋಡ್ಕೊಪ್ಪ ಎಲ್ಲ. ನನ್ನ ಮಾವ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡು ನಾನು ನೋಡೋನು ಏನೇನ್ ಆಗ್ತೈತಿ ಬೆಳಿಗ್ಗೆ ತನಕ. ನಾನು ಈಗ ಊಟ ಮಾಡ್ದೆ, ಏನು ಮಾಡ್ದೆ, ನಾನು ಮಕ್ಕೋತೇನಿ. ಮಾವು ಊಟ ಮಾಡ್ಲಿಲ್ಲ ಆದ್ರೆ ನಂಗಾದ್ರು ಎಲ್ಲಿದು ಊಟ ಹೋಗ್ತೈತಿ ಹೇಳಿದ್ರ. ಮಾವ ಯಾಕೊಬ್ಬ ಯಾಕೆ ಮಲ್ಕೊಂಡಿಲ್ಲ? ಹಾ, ಹಿಂಗ್ಯಾಕೆ ಇದ್ದಿದಿ? ಯಾಕೆ ಮಲ್ಕೊಂಡಿಲ್ಲ? ನಿದ್ದೆ ಬರುತ್ತೆ. ಎಷ್ಟು ಟೈಮು? ಈಗ ಒಂದಾಗೈತಿ. ನಿದ್ದೆ ಆಯ್ತು. ನೀ ಅದಕ್ಕೆ ಊಟ ಮಾಡಂಗ್ ನಿನ್ನ ನಿಂಗೆ ಹೊಟ್ಯಾಗ ಊಟ ಇಲ್ಲ, ನಡಿ ಊಟ ಮಾಡಿ ನಡಿ. 1 ಗಂಟೆಗೆ ಯಾರು ಊಟ ಮಾಡ್ತಾರ? ಹೆಂಗ್ ನಿದ್ದಿ? ಮತ್ ನೀವು ಹೊಟ್ಯಾಗ ಊಟ ಇಲ್ಲ, ಹಿಂಗ್ ಅದಕ್ಕೆ ನಿದ್ದಿ ಬರುವತ್ ನಿಂಗ? ನೀರು ಕುಡಿಯಕ ನೀರ್ ಗ್ಲಾಸ್ ಬಿತ್ತು, 1 ಗ್ಲಾಸ್ ನೀರು ಕೊಡು. ಆ ಕಡೆ ಉಳ್ಳಾಡಿ ಹೊಟ್ಟು ನಿದ್ದೆ ಬರೋದು. ವಿಧಿಯಾಟವೇನು ಬಲ್ಲವರು ಯಾರು, ಮುಂದೇನು ಎಂದು ಹೇಳುವರು ಯಾರು. ಬರುವುದು ಬರಲೆಂದು ನಗು ನಗುತ್ತ ಬಾಳದೆ, ನಿರಾಸೆ ವಿಷಾದ ಇದೇಕೆ. ನನ್ ಜೊತೆ ಆಡೋದಾತು ಆಗ್ತೈತೆ, ಇಲ್ಲಾದ್ರೆ ಇರ್ಲಿ, ಚಿಂತೆ ಮಾಡ್ಬಿಟ್ಟು ಕೊಡ್ಬೇಡ. ನಾಳೆ ದೇವ್ರ ಏನ್ ಮಾಡ್ತಾನ ಮಾಡ್ಲಿ, ದೇವ್ರ ಮೇಲೆ ಹಾಕೋನು. ಮತ್ತ ನಡಿ ಊಟ ಮಾಡಿ. ನಮಸ್ಕಾರ ಅಭಿಮಾನಿಗಳೇ, ನಮಸ್ಕಾರ ಬಂಧುಗಳೇ. ನೋಡಿದ್ರ ಸೊ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಎಷ್ಟು ಒತ್ತಡದಲ್ಲಿ ಕುಟುಂಬದವರು ಸಿಲ್ಕೊಂಡಿರ್ತಾರ. ಹೆಂಡತಿಗೆ ಗಂಡ, ಗಂಡಗ ಹೆಂಡತಿ ಎಷ್ಟು ಹಚ್ಕೊಂಡಿರ್ತಾರ, ಎಷ್ಟು ಅನ್ಯೋನ್ಯತೆ ಇರ್ತಾರ.
ಏನೋ ಒಂದ್ ಮಾಡ್ಕೋಬೇಕು, ಹಬ್ಬ ಮಾಡ್ಬೇಕು, ಆಚರಣೆ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ಅಷ್ಟೇ ಪ್ರೀತಿಯಿಂದ ನೋಡ್ಕೋವಂತ ನಮ್ಮ ಬಂಧು ಬಳಗ, ಪ್ರೀತಿಯ ಗೆಳೆಯರು, ಅವ್ರಿಗೂ ಕೂಡ ನಾವು ಅಷ್ಟೇ ಮಹತ್ವದ ಸ್ಥಾನ ಕೊಡ್ಬೇಕಾಗ್ತದ. ಬಟ್ ನಾಳೆಗೆ ನಾ ಬಣ್ಣ ಆಡೋದು ಫ್ಯಾಮಿಲಿ ಜೊತೆಗೆ ಆಡ್ತೀನೋ ಅಥವಾ ನನ್ನ ಗೆಳೆಯ ಜೊತೆಗೆ ಆಡ್ತೀನೋ ಅಂತ ನನಗೂ ಗೊತ್ತಿಲ್ಲ. ಅದು ನನ್ನ ಹೆಂಡತಿ ಸಮಾಧಾನ ಹೇಳಿದಾಳ, ನಾಳೆ ನೋಡೋಣ್ರಿ ಹೆಂಗಾಗ್ತದ ಮಾಡುವಂತ ಹೇಳಿದ್ರಿ. ಆದ್ರೂ ನಾವು ವಿಚಾರ ಮಾಡಿ ಯಾವ್ದು ಒಳ್ಳೆಯ ನಿರ್ಣಯ ತಗೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನೀವು ಕಾಮೆಂಟ್ ಮಾಡ್ರಿ, ನಾನ ಹೆಂಡತಿ ಮಕ್ಕಳ ಜೊತೆಗೆ ಬಣ್ಣ ಆಡ್ಬೇಕು ಅಥವಾ ಗೆಳೆಯರ ಜೊತೆಗೆ ಬಣ್ಣ ಆಡ್ಬೇಕು ಅಂತ ಅನ್ನೋದು ನೀವು ಕಾಮೆಂಟ್ ಮುಖಾಂತರ ಹೇಳ್ರಿ. ಈ ಉತ್ತರ ಕರ್ನಾಟಕದ ಉಡುಪು ನಿಮಗ್ ಬಹಳ ಇಷ್ಟ ಆಗದಂತ ನಮಗ್ ಗೊತ್ತದ. ಬಹಳ ಎಲ್ಲಾರು ನೀವು ನಮ್ಗ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಆಮೇಲೆ ನಮ್ಗ ನಿಮ್ಮ ಸಪೋರ್ಟ್ ಅನ್ನ ಸಹಕಾರನು ಸಿಗ್ತದಂತ ನಮಗ್ ಗೊತ್ತದ. ಒಂದು ಚಿತ್ರೀಕರಣಗಳು ಯಾವ ರೀತಿ ಇರ್ಬೇಕಂತ ಅನ್ನೋದು ನಮಗ ನೀವು ಮೆಸೇಜ್ ಮೂಲಕ ಮತ್ತು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಸೊ ನಿಮ್ಮ ಒಂದು ಆಸೆಯನ್ನ ಪೂರೈಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಮೇಲೆ ಈ ಉತ್ತರ ಕರ್ನಾಟಕದ ಉಡುಪುಗಳಲ್ಲಿ ನಾವು ಮತ್ತೆ ಮಿಂಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನೀವು ನಮಗೆ ತಿದ್ರಿ, ಬುದ್ಧಿ ಹೇಳ್ರಿ, ಮತ್ತೆ ನಮ್ಮ ಒಂದು ಒಳ್ಳೆ ಮಾರ್ಗದರ್ಶನ ಕರ್ಕೊಂಡು ಹೋಗ್ರಿ. ಓಕೆ, ತಮಗೆಲ್ಲರಿಗೂ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆಲ್ಲರಿಗೂ ಬಹಳ ಧನ್ಯವಾದ ನೋಡಿ ಸ್ವಾಮಿ. ಮತ್ತೆ ಹೋಳಿ ಹಬ್ಬದ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಕಾಮಣ್ಣನ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಹೋಳಿ ಹೋಳಿ ಬಣ್ಣದ ಹೋಳಿ. ಬೈ ಬೈ. ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡಕ ಮರ್ಯಾಕ್ ಹೋಗ್ಬೇಡಿ.